ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ಡೊನಾಲ್ಡ್ ಟ್ರಂಪ್ ನಾನು ಚಡ್ಡಿ ದೋಸ್ತುಗಳು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೆಲ್ಲ ಭಾಷಣ ಬಿಗಿದಂಥ ಮೋದಿ ಅವರಿಗೆ ಕೊನೆಗೆ ಟ್ರಂಪ್ ಬತ್ತಿ ಇಟ್ಟರು. ತಮ್ಮ ಏನು ಎರಡನೇ ಬಾರಿಯ ಅಧ್ಯಕ್ಷ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ ಆ ಸಮಾರಂಭಕ್ಕೆ ವೈಯಕ್ತಿಕ ಆಹ್ವಾನವನ್ನು ಕೊಡಲಿಲ್ಲ, ದೇಶಕ್ಕೆ ಆಹ್ವಾನ ಕೊಟ್ಟರು. ಬೇರೆ ದೇಶದ ಪ್ರೆಸಿಡೆಂಟ್ಗಳಿಗೆ ವೈಯಕ್ತಿಕ ಆಹ್ವಾನವನ್ನು ಕೊಟ್ಟಿದ್ದರು, ಭಾರತಕ್ಕೆ ದೇಶಕ್ಕೆ ಆಹ್ವಾನವನ್ನು ಕೊಟ್ಟರು. ಹಾಗಾಗಿ ನರೇಂದ್ರ ಮೋದಿ ಅವರು ಹೋಗಲಿಲ್ಲ. ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೋಗಿದ್ದರು. ಅಲ್ಲಿ ಚೈನಾದ ಪ್ರೆಸಿಡೆಂಟಿಂದ ಹಿಡಿದು ಸಾಕಷ್ಟು ದೇಶಗಳ ಪ್ರೈಮ್ ಮಿನಿಸ್ಟರ್ಸು ಪ್ರೆಸಿಡೆಂಟ್ಸ್ ಎಲ್ಲ ಇದ್ದರು. ಆದರೆ ಭಾರತದಿಂದ ಮಾತ್ರ ವಿದೇಶಾಂಗ ಸಚಿವ ಅಂತ ಒಬ್ಬರು ಹೋಗಿ ಅಲ್ಲಿ ಮುಖ ತೋರಿಸ್ಕೊಂಡು ಬಂದರು. ಎಲ್ಲದರ ನಡುವೆ ಮೋದಿ ಅಮೇರಿಕಾಗೆ ಹೋದಾಗೆಲ್ಲ ತಮ್ಮ ಒಳಗಿರೋ ವಿಷಾನ ಇಲ್ಲಿನ ವ್ಯವಸ್ಥೆಯ ವಿರುದ್ಧ, ಯಾಕೆಂದರೆ ಇಲ್ಲಿ ಸಮಾನತೆ ಸಾರುವ ಸಂವಿಧಾನ ಇದೆಯಲ್ಲ, ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದೆಯಲ್ಲ, ಎಲ್ರಿಗೂ ಸಮಾನ ಅವಕಾಶ, ಜಾತ್ಯತೀತ ಮೌಲ್ಯಗಳನ್ನು ಒಳಗೊಂಡಂತಹ ಸಂವಿಧಾನ ಇದೆಯಲ್ಲ, ಅದರ ವಿರುದ್ಧ ಇರೋ ತಮ್ಮ ವಿಷಾನ ಹೊರಗೆ ಹಾಕೋದಕ್ಕೆ ಮೋದಿ ಅಮೇರಿಕಾಗೆ ಹೋದರೆ ಅಲ್ಲಿದ್ದಂತಹ ವಿಷ ಜಂತುಗಳೆಲ್ಲ ಸೇರ್ಕೊಂಡು ದೊಡ್ಡ ಪಾರ್ಟಿ ಮಾಡೋದು. ಮೋದಿನ ಇಟ್ಕೊಂಡು ಅಲ್ಲೊಂದೇನೋ ದೊಡ್ಡ ಸ್ಟೇಡಿಯಂ ಬುಕ್ ಮಾಡಿಕೊಂಡು ಓ ಮೋದಿ 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 ಅಂತ. ಈಗ ಮೋದಿ ಹೆಸರು ಹೇಳೋದಕ್ಕೆ ಹೆದರ್ಕೊಂಡು ಕೆಲಸಕ್ಕೂ ರಾಜೀನಾಮೆಗಳನ್ನು ಕೊಟ್ಕೊಂಡು ಬಚ್ಚಿಟ್ಕೊಳ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಬಚ್ಚಿಟ್ಕೊಳ್ತಾ ಇದ್ದಾರೆ, ವರ್ಚುವಲ್ ಆಗಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಗರ್ಭಿಣಿ ಮಹಿಳೆಯರು ಆದಷ್ಟು ಬೇಗ ನಮಗೆ ಹೆರಿಗೆ ಮಾಡಿ ಅಂತ ಹಾಸ್ಪಿಟ್ಲ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಸಿಸೇರಿಯನ್ ಮಾಡ್ತಿರೋ ಏನು ಮಾಡ್ತಿರೋ ಮಾಡ್ರಿ, ಮಗುನ ಆಚೆ ತೆಗೀರಿ ನಮಗೆ ಮೊದಲು ಅಂತ. ಯಾಕೆ? ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷ ಆದ ತಕ್ಷಣ ಮಾರನೇ ದಿನಾನೇ ಮಾಡಿದ್ದು ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇಲ್ಲಿ ಇರಬಾರ್ದು, ಅಕ್ರಮ ವಲಸಿಗರು ಇಲ್ಲಿ ಇರಬಾರ್ದು ಅಂತ. ಭಾರತದ ಅಧಿಕೃತ ನಂಬರ್ಗಳ ಪ್ರಕಾರನೇ ಸುಮಾರು 20,000 ಜನ ಅನಧಿಕೃತವಾಗಿ ಭಾರತೀಯರು ಅಮೇರಿಕಾದಲ್ಲಿ ಇದ್ದಾರಂತೆ. ಅವರೆಲ್ಲರನ್ನು ಈಗ ಗುಂಪು ಗುಂಪಾಗಿ ಓಡಿಸ್ತಾ ಇದ್ದಾರೆ ಅಲ್ಲಿಂದ. ಟ್ರಂಪ್ ಸರ್ಕಾರ ಆಡಳಿತ ಓಡಿಸ್ತಾ ಇದೆ. ಜೊತೆಗೆ ಅಲ್ಲಿದ್ದಂತಹ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ. ಇಲ್ಲಿ ಇವರು CAA NRC ಅಂತೆಲ್ಲ ಭೂತ ತೋರಿಸ್ತಾರ, ಅಲ್ಲೂ ಕೂಡ ಟ್ರಂಪ್ ಒಂದು ಭೂತ ತೋರಿಸಿದ್ದಾರೆ. ಏನಿತ್ತು ಅಮೇರಿಕಾದಲ್ಲಿ, ಯಾರಾದರೂ ಅಲ್ಲಿ ಹುಟ್ಟಿದ್ರೆ ಅದು ಯಾವ ದೇಶದವರ ತಂದೆ ತಾಯಿ ಆಗಿದ್ರು ಸರಿ, ಅಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಕೂಡ ಅಮೇರಿಕಾದ ಪ್ರಜೆ. ಯಾವ ಮಟ್ಟಕ್ಕೆ ಅಂದರೆ ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಅಮೇರಿಕಾ ವಾಯು ಗಡಿಗಳೇನಿದ್ದಾವೆ ಆ ಗಡಿಗಳ ಅಂತರದ ಒಳಗೆ ಫ್ಲೈಟ್ ಒಳಗಡೆ ಹೆರಿಗೆ ಆಗಿಬಿಟ್ರೆ ಆ ಮಗು ಜನನ ಆದರೆ ಆ ಮಗು ಅಮೇರಿಕನ್ ಸಿಟಿಸನ್. ಆ್ಯಕ್ಚುಲಿ ಆ ಫ್ಲೈಟ್ ಅಮೇರಿಕಾಗೆ ಹೋಗಬೇಕಾಗಿರೋ ಫ್ಲೈಟ್ ಆಗಿರಬೇಕಾಗಿಲ್ಲ, ಅಮೇರಿಕೆಯಿಂದ ಹಾದು ಹೋಗೋ ಫ್ಲೈಟ್ ಆಗಿದ್ರು ಸರಿನೇ. ಅಷ್ಟೆಲ್ಲ ಇದ್ದದ್ದನ್ನು ಟ್ರಂಪ್ ಈಗ ಕಿತ್ತು ಬಿಸಾಕ್ತಾ ಇದ್ದಾರೆ. ಅದಕ್ಕೆ ಸೈನ್ ಹಾಕಿದ್ದು ಆಯಿತು. ಈ ರೀತಿ ಪೌರತ್ವ ಎಲ್ಲ ಕೊಡೋಕ್ಕಾಗಲ್ಲ ನಾವು ಅಂತ ಕೊಡಲ್ಲ. ಹುಟ್ಟಿದ ತಕ್ಷಣವೇ ಅವ್ರ ತಂದೆ ತಾಯಿ ಯಾರೇ ಆಗಿದ್ರು ನಾವು ಕೊಟ್ಬಿಡ್ತೀವ. ಅದಕ್ಕೆ ಅಂತಲೇ ನೀವು ಹೆರಿಗೆ ಟೈಮ್ಗಿಲ್ಲಿಗೆ ಬಂದುಬಿಡ್ತೀರ, ಹೆರಿಗೆ ಆಗ್ತೀರಾ, ನಿಮ್ಮ ಮಗುಗೆ ಇಲ್ಲಿ US ಸಿಟಿಸನ್ಶಿಪ್ ಸಿಕ್ಬಿಡುತ್ತೆ. ಆ ಸಿಟಿಸನ್ಶಿಪ್ ಆಧಾರದ ಮೇಲೆ ನೀವು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಂಬಿಟ್ಟು ನೀವು ಇಲ್ಲೇ ಉಳ್ಕೊಂಬಿಡ್ತೀರ ಶಾಶ್ವತವಾಗಿ. ಅದೆಲ್ಲ ಬೇಕಾಗಿಲ್ಲ, ಈ ನಾಟಕಗಳು ಬೇಕಾಗಿಲ್ಲ ಅಂತ. ಆ ರೀತಿ ಲಕ್ಷಾಂತರ ಜನ ಇವತ್ತು ಅಮೇರಿಕ ಬಿಡಬೇಕಾದಂತಹ ಸನ್ನಿವೇಶ. ಸುಮಾರು 27 ಲಕ್ಷ ಜನ ಬೇರೆ ದೇಶಗಳ ಜನ ಅಲ್ಲಿದ್ದಾರಂತೆ. ಅವರನ್ನು ಓಡಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಅದರಲ್ಲಿ ಭಾರತೀಯರು ಸೇರಿದ್ದಾರೆ, 20,000ದವರೆಗೆ ಭಾರತೀಯರು ಇದ್ದಾರೆ. ಈಗ ಯಾಕೆ ಕೆಲಸ ಬಿಡ್ತಿದ್ದಾರೆ? ವಿದ್ಯಾರ್ಥಿಗಳು ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ರು ಇಂಡಿಯನ್ಸ್. ಯಾಕೆಂದರೆ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಎಜುಕೇಷನ್ ಲೋನ್ ತೊಗೊಂಡು ಅಮೇರಿಕಾಗೆ ಓದೋಕ್ಕೆ ಹೋಗ್ತಾರೆ. ಓದೋಕ್ಕೆ ಹೋದಾಗ ಖರ್ಚಿಗೆ ಕಾಸು ಬೇಕಲ್ಲ. ಮೊದಲೇ ಇಲ್ಲಿ ಅವರ ಅಪ್ಪ ಅಮ್ಮ EMI ಕಟ್ತಿರ್ತಾರೆ ಅಥವಾ ಇನ್ನೇನೋ ಮಾಡ್ತಿರ್ತಾರೆ, ಲೋನ್ ಇರುತ್ತೆ, ಎಜುಕೇಷನ್ ಲೋನ್ ತಲೆ ಮೇಲಿರುತ್ತೆ. ಹಾಗಾಗಿ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಅವರ ಖರ್ಚಿಗಾಗುವಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ತಿರ್ತಾರೆ. ಆದರೆ ಈಗ ಆ ಖರ್ಚಿಗೋಸ್ಕರ ಕೆಲಸಕ್ಕೆ ಹೋದರೆ ಅಲ್ಲಿ ಸಿಕ್ಕಾಕ್ಕೊಳ್ತೀವಿ ನಾವು ಯಾವುದೊಂದು ಕಾರಣಕ್ಕಾಗಿ. ಆವಾಗ ನಮ್ಮ ಸ್ಟೂಡೆಂಟ್ ವೀಸಾನು ಕ್ಯಾನ್ಸಲ್ ಆಗಿಬಿಟ್ರೆ, ಎಜುಕೇಷನ್ ಲೋನ್ ಬೇರೆ ತೊಗೊಂಡಿದ್ದೀವಿ, ಅದನ್ನು ಏನು ಮಾಡೋದು ಅನ್ನೋ ಚಿಂತೆಯಲ್ಲಿ ಭಯದಲ್ಲಿ ಈಗ ಪಾರ್ಟ್ ಟೈಮ್ ಕೆಲಸಗಳನ್ನು ಬಿಡ್ತಿದ್ದಾರೆ. ಖರ್ಚು ಕಾಸಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಭಾರತೀಯ ವಿದ್ಯಾರ್ಥಿಗಳಿಗೆ ಬಂದಿದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ನಾನು ಹೇಳ್ದಂಗೆ ಹೆರಿಗೆಗಳ ವಿಚಾರದಲ್ಲಿ ಯಾರೆಲ್ಲ ಗರ್ಭಿಣಿಯರಾಗಿದ್ದಾರೋ ಫೆಬ್ರವರಿ ತಿಂಗಳಲ್ಲಿ ಆ ಒಂದು ಆ್ಯಕ್ಟ್ ಜಾರಿಗೆ ಬಂದುಬಿಟ್ರೆ ಸಿಟಿಸನ್ಶಿಪ್ ಸಿಗೋದಿಲ್ಲ. ಅಷ್ಟರ ಒಳಗಡೆ ಆ ಆ್ಯಕ್ಟ್ ಜಾರಿಗೆ ಬರೋದರ ಒಳಗಡೆ ಹೇಗಾದರೂ ಮಾಡಿ
ಮಗು ಆಚೆ ಬಂದ್ಬಿಟ್ರೆ ಸಿಟಿಸನ್ಶಿಪ್ ಸಿಕ್ಬಿಡುತ್ತೆ ಅಂತ ಹಾಸ್ಪಿಟ್ಲ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಿದ್ದಾರೆ ಗರ್ಭಿಣಿಯರು. ಸಿಸರಿಯನ್ ಮಾಡಿ, ಸಿ ಸೆಕ್ಷನ್ ಮಾಡಿ, ಏನೋ ಒಂದು ಮಾಡಿ ಮಗುನ ಹೊರಗೆ ತೆಗೀರಿ. ಮಗುವಿನ ಜೀವವನ್ನು ರಿಸ್ಕ್ಗೆ ಹಾಕೊಂಡು, ತಮ್ಮ ಜೀವವನ್ನು ರಿಸ್ಕ್ಗೆ ಹಾಕ್ಕೊಂಡಿದ್ದಾರೆ. ಆದರೆ ಇಷ್ಟು ದಿನ ಭಾರತದಲ್ಲಿ ಏನಾಗ್ತಿದೆ, ಇಲ್ಲಿ ಅಲ್ಲಿ ಮೋದಿಗೆ ಜೈ ಎಂದು ತಮ್ಮ ಊಟ ಗಿಟ್ಟಿಸ್ಕೊಳ್ಬೋದು, ಆದರೆ ಅದರಿಂದ ಭಾರತಕ್ಕೆ ಎಷ್ಟು ನಷ್ಟ ಆಗ್ತಿದೆ, ಭಾರತದ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಿದೆ. ಮೋದಿ ಇರಬೇಕಾದ್ರೆ ನಮಗೇನು ಚಿಂತೆ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಕೂತ್ಕೊಂಡು ದುರಹಂಕಾರ ಮೆರೀತಾ ಇದ್ರು. ಇವತ್ತು ಹಾಸ್ಪಿಟ್ಲುಗಳ ಮುಂದುಗಡೆ ನಮಗೆ ಹೆರಿಗೆ ಮಾಡಿಬಿಡಿ, ಪ್ರಿಮೆಚ್ಯೂರ್ ಬೇಬಿ ಆದರೂ ಸರಿ ಪರವಾಗಿಲ್ಲ, ಅಪಾಯ ಇದ್ದರೂ ಸರಿ ಪರವಾಗಿಲ್ಲ, ತಾಯಿಗೆ ಅಪಾಯ ಮಗುಗೆ ಅಪಾಯ, ನೋ ಇಟ್ಸ್ ಓಕೆ, ಇಟ್ಸ್ ಓಕೆ. ಅಷ್ಟು ದೇಶದ ಮೇಲೆ ಪ್ರೀತಿ ಇದ್ದರೆ ಭಾರತಕ್ಕೆ ವಾಪಸ್ ಬಂದ್ಬಿಡ್ಬೋದಲ್ಲ. ಅಮೇರಿಕಾದ ಪೌರತ್ವ ಸಿಗಬೇಕು ಅಂತ ತಮ್ಮ ಜೀವವನ್ನೇ ಪಣ ಇಡೋದು ಯಾಕೆ? ಪಣ ಇಡೋದೇ ಆಗಿದ್ರೆ ಅದು ಯಾಕೆ ಜೈ ಮೋದಿ ಅಂತ ಬಾಯ್ ಬಡ್ಕೊಂಡು ಸಾಯ್ತೀರಿ? ಅದೆಲ್ಲ ಬರೀ ಕಾಲ್ಪನಿಕ. ಮೋದಿ ಹೇಳಿದ ತಕ್ಷಣ ಯುದ್ಧ ನಿಂತು ಬಿಡುತ್ತೆ, ಅದೆಲ್ಲ ಸುಳ್ಳು ಅಂತ ಈಗಲಾದರೂ ಅರ್ಥ ಆಗ್ತಿದೆಯಾ? ಕನಿಷ್ಠ ಪ್ರಮಾಣ ವಚನಕ್ಕೂ ಸಹ ಮೋದಿನ ಕರೀಲಿಲ್ಲ. ಅರ್ಥ ಆಗ್ತಿದೆಯಾ ಮೋದಿ ಲೆವೆಲ್ ಏನಿರುತ್ತೆ ಅಲ್ಲಿ ಅಂತ? ನಿಜವಾಗ್ಲೂ ಏನಿರುತ್ತೆ, ಏನಿದೆ ಅಂತ ಯಾವುದ್ರ ಪರಿವೇ ಇರಲ್ಲ. ನಮ್ಮ ಸ್ವಾರ್ಥ ತೀರಬೇಕು. ಮುಸ್ಲಿಮರನ್ನು ಯಾರಾದರೂ ಒಬ್ಬರು ಹಿಂಸಿಸ್ತಾ ಇದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಇಷ್ಟೇ, ಬೇರೆ ಏನೂ ಇಲ್ಲ, ನಥಿಂಗ್ ಎಲ್ಸ್. ಇವತ್ತು ಅನುಭವಿಸ್ತಾ ಇದ್ದಾರೆ. ಅಷ್ಟು ಜನರನ್ನ ಅವರು ಒದ್ದು ಹೊರಗೆ ಹಾಕೋದಕ್ಕೆ ಮೊದಲೇ ನಾವೇ ಕರ್ಕೊಂಬರ್ಬೇಕು ಅಂತ ಮೋದಿ ಸರ್ಕಾರ ಈಗ 18-20 ಸಾವಿರ ಜನ ಏನಿದ್ದಾರೆ ಅಕ್ರಮವಾಗಿ, ಅವರನ್ನು ನಾವೇ ಕರ್ಕೊಂಬಂದ್ಬಿಡೋಣ. ಟ್ರಂಪ್ ಸರ್ಕಾರ ಒದ್ದು ಹೊರಗಡೆ ಹಾಕೋದಕ್ಕಿಂತ ಮೊದಲೇ ಮಾನ ಉಳಿಸ್ಕೊಳ್ಳೋಣ ಅನ್ನೋದು ಇವ್ರ ಲೆಕ್ಕಾಚಾರ ಈಗ. ಅದೇ 6 ತಿಂಗಳಿಂದ 3 ತಿಂಗಳಿಂದ ಅದೇ ಅಕ್ರಮ ವಲಸಿಗರು ಅಲ್ಲಿ ಕೂತಿದ್ದವ್ರಿಗೆ ಹೇಳಿದ್ದಿದ್ರೆ, ಅಥವಾ ಅಲ್ಲಿರೋ ಅಮೇರಿಕಾದಲ್ಲಿರುವಂಥ ಗುಜರಾತಿಗಳಿಗೋ ಇನ್ಯಾರಿಗೋ ಮೋದಿ ಭಕ್ತರಿಗೆ ಹೇಳಿದ್ರೆ, ಟ್ರಂಪ್ ಬಂದರೂ ಸರಿ, ಯಾವನ್ ಬಂದರೂ ಸರಿ, ಮೋದಿ ಇರ್ಬೇಕಾದ್ರೆ ನಮ್ಮನ್ನು ಮುಟ್ಟಕ್ಕಾಗಲ್ಲ ಅನ್ನೋರು. ಈಗ ಮೋದಿ ಸರ್ಕಾರನೇ ಹೇಳ್ತಾ ಇದೆ, ಬಾಯಿ ಮುಚ್ಕೊಂಡು ಬನ್ನಿ ಎಲ್ಲರೂ, ಒದ್ದು ಹೊರಗೆ ಹಾಕೋದಕ್ಕೆ ಮೊದಲೇ, ನಮ್ಮ ಮಾನ ಕಳೆಯೋದಕ್ಕೆ ಮೊದಲೇ ಬನ್ನಿ ಈ ಕಡೆ ಅಂತ. ಇದೇ ವಾಸ್ತವ. ಟ್ರಂಪ್ ಆಟಕ್ಕೆ ಮೋದಿನ ನಂಬ್ಕೊಂಡಿದ್ದವರು ಇವತ್ತು ವಿಲ ಅಂತ ಒದ್ದಾಡ್ತಿದ್ದಾರೆ. ಒಂದು ಕಡೆ ಉದ್ಯೋಗಗಳನ್ನು ಬಿಡ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರಿಮೆಚ್ಯೂರ್ ಬೇಬಿ ಆದರೂ ಸರಿ ಹೆರಿಗೆ ಮಾಡಿಬಿಡಿ, ನಮಗೆ ಮಗುನ್ ತೆಗೀರಿ ಅಂತ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇದು ಇವತ್ತಿನ ವಾಸ್ತವ. ಯಾವತ್ತೂ ಸರಿ ನಾವು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಅಥವಾ ಒಂದು ಸಮುದಾಯದ ಮೇಲೆ, ಒಂದು ವ್ಯಕ್ತಿಗಳ ಮೇಲೆ ದ್ವೇಷ ಇಟ್ಕೊಂಡು ಆ ಕಾರಣಕ್ಕೆ ಏನೋ ಒಂದು ಮಾಡ್ತೀವಿ ಅಂದರೆ ಅದು ನಮಗೆ ತಿರುಗುಬಾಣ ಆಗುತ್ತೆ. ಅದು ಇವತ್ತು ಅಮೇರಿಕಾದಲ್ಲಿ ನೆಲೆಸಿರುವ ಸಾಕಷ್ಟು ಭಾರತೀಯರಿಗೆ, ಒಳ್ಳೆಯವರು ಇರ್ಬೋದು, ಒಳ್ಳೆಯವ್ರಿಗೂ ಇವರಿಂದನೇ ಸಮಸ್ಯೆ ಆಗ್ತಾಯಿದೆ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.